ನೋಡ್ತೀನಿ ಅಲ್ಲೂ ನೋವು ಹೇಳ್ಬೇಕು ಅಂದ್ರೆ ದಿನ ದಿನ ಹೆಚ್ಚಾಗ್ಬಿಡಲ್ಲ. ಕೊನೆಗೆ ಪ್ರಾಣ ಹೋಗುವ ಸಂಕಟ. ಏನೋ ಪ್ರಾಣ ಅಯ್ಯೋ ತಡಿಯಕ್ಕಾಗಲ್ಲ. ಟ್ರೈನ್ ಬಿಟ್ಟು ರೋಡಲ್ಲಿ ಇಳಿಯಲ್ಲ ಅಂದ್ರೆ ಮತ್ತೆ ಕಾಡಲ್ಲಿ ಹೋಗ್ತಾ ಇದೆ. ಮುಂದ್ಗಡೆ ಸ್ಟಾಪ್ ಇಲ್ಲ, ಹಿಂದ್ಗಡೆನು ಸ್ಟಾಪ್ ಇಲ್ಲ, ಮಧ್ಯೆ ಕಾಡಲ್ಲಿ ಹೋಗ್ತಿದೆ. ನೋವು ತಡಿಯಕ್ಕಾಗ್ತಿಲ್ಲ. ಕಿಟಕಿ ಹತ್ರ ಬಂದ್ಬಿಟ್ಟಿದ್ದೀನಿ. ಗೊಳೋ ಅಂತ ಅಳೋದು ಒಂದು ಬಾಕಿ. ಅಳ್ಳಿಲ್ಲ, ಕಣ್ಣ ನೀರು ತುಂಬಿಕೊಂಡಿದೆ, ಅಳಬೇಕು. ನಾನು ಹತ್ರ ಪಕ್ಕದವ್ರು ಕೇಳ್ತಾರೆ ಎಂಟಕ್ಕೆ ಅಳ್ತಿದ್ದೀರಾ ಅಂತ. ಅದಕ್ ಮುಂಚೆ ಏನ್ ನಡೆದಿತ್ತು ಅಂತ ಕೇಳ್ರಿ ಸ್ವಲ್ಪ. ಅದಕ್ ಮುಂಚೆ ನನ್ನ ಮೇಲೆ ನಂಬಿಕೆ ಇಟ್ಟ ಮೇಲೆ ಇವಾಗ ಮೊದಲು ಏನಾಗ್ತಿದೆ, ಇದು ಒಳ್ಳೆ ಕಥೆ ಐತಲ್ಲ, ನನಗೆ ಅಲ್ಲೂ ನೋವು ತಡೆಯಕ್ಕಾಗದೆ ನನ್ನ ಕಣ್ಣೆಲ್ಲ ನೀರು ತುಂಬಿಕೊಂಡು ಸೂಟ್ ಕೇಸ್ನಲ್ಲಿ ಹುಡುಕ್ತೀನಿ. ಒಂದು ಮಾತ್ರ ಇಲ್ಲ, ಒಂದು ಅಮೃತಾಂಜಲು ಇಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಹೇಳ್ಬೇಕು ಅಂದ್ರೆ ಕೊನೆಗೆ ನಾನು ಕಣ್ಣೀರ್ ಹಾಕ್ತೀನಿ. ದೇವ್ರೆ, ನಾನು ಅಳುವುದಾದ್ರೆ ಕೇಳ್ತಾರೆ ಪಕ್ಕದಲ್ಲಿ, ಯಾಕೆ ಅಳ್ತೀರಾ ಅಂತ ಕೇಳ್ತೀನಿ. ನನ್ಗೆ ಅವಮಾನನೇ. ಇಷ್ಟೊತ್ತು ನಿನ್ ಬಗ್ಗೆ ಹೇಳಿದ್ದೀನಿ ನಾನು, ಇವಾಗ ನೀನು ನನ್ನ ಅವಮಾನ ಪಡಿಸ್ತೀಯ ದೇವ್ರೆ ಅನ್ಬಿಟ್ಟು ನಾನೇನ್ ಮಾಡಿದೆ, ಕಣ್ಣೀರ್ ಹಾಕೋ ಒಂದು ತುಂಬಾ ದುಃಖದಲ್ಲಿ ವೇದನೆಯಲ್ಲಿ, ನೀನನ್ನ ಮುಟ್ಟಬಾರ್ದ, ನೀನೆಲ್ಲರನ್ನ ಮುಟ್ಟಿದ್ಯಾ ದೇವ್ರೆ, ಎಲ್ಲರನ್ನ ವಾಸಿ ಮಾಡಿದ್ಯಾ ದೇವ್ರೆ, ನೀನ್ ನನ್ನನ್ನು ಮುಟ್ಟಬಾರ್ದ. ಎಲ್ಲರೂ ಪ್ರೇಯರ್ ಮಾಡಿದ್ರೆ ಅವ್ರ ಪ್ರಾರ್ಥನೆಗೆ ಉತ್ತರ ಕೊಡ್ತೀನಿ. ನನಗೆ ನನ್ನ ಕಷ್ಟಕ್ಕೆ ನೀನ್ ಆಗ್ಲಿಲ್ವಾದ ದೇವ್ರೆ ಅಂತೇಳಿ ನಿನ್ನ ಕೈ ನನ್ನ ಮುಟ್ಟಬಾರ್ದ ಅಂದ್ರೆ ಕಿಟಕಿಯಿಂದ ಹೇಳ್ಬೇಕು. ಓಡೋ ಟ್ರೈನಲ್ಲಿ ಒಂದು ಬೆಂಕಿ ತರ, ಈಗ ನೋಡಿ ಲೈಟ್ ಕಾಣ್ತಿದೆಯಲ್ಲ, ಒಂದು ಬೆಂಕಿ ತರ ಒಂದು ಕೈ ಹಂಗೆ ಕಿಟಕಿಯಿಂದ ಒಳಗಡೆ ಬಂದು ನನ್ನ ದಾವಡೆನ ಹಿಂಗೆ ಮುಟ್ಟಿದ್ದೆ. ಆ ಕೈ ಬೆರಳೆಲ್ಲ ಬಂದು ನನ್ನ ದಾವಡೆನ ಹೇಳ್ಬೇಕು ಮುಟ್ಟಿದ್ದೆ. ಹೇಳ್ಬೇಕು ಮುಟ್ಟಿದ ತಕ್ಷಣ ಒಂದು ಭಾಗ ಪೂರ್ತಿ ಹೇಳ್ಬೇಕು ಅಂದ್ರೆ ಒಂದು ಪ್ರೆಸೆನ್ಸ್, ಗುಣ ಮಾಡುವ ಶಕ್ತಿ ಇಳಿಯಿತು. ಆ ಜಾಗ ಎಲ್ಲ ಬೆಚ್ಚಿಗೆ ಬಿಸಿ ಆಯ್ತು. ಹೇಳ್ಬೇಕು ಮತ್ತೆ ಹಂಗೆ ಕೈ ಏನಾಯ್ತು ರಿಟರ್ನ್ ಹೊರಡ್ಬಿಡ್ತು. ಆಮೇಲೆ ನೋಡ್ತೀನಿ ಪೂರ್ತಿ ನಾರ್ಮಲ್ ಆಗ್ಬಿಟ್ಟಿದೆ. ಗಟ್ಟಿಯಾಗಿ ಚಪ್ಪಾಳೆ ದೇವರು ನನಗೆ ಪೂರ್ಣ ಬಿಡುಗಡೆ ಕೊಟ್ಟಿದೆ. ಕೊನೆಗೆ ಹೇಳ್ಬೇಕು ಅಂದ್ರೆ ಸೀದಾ ಮುಂಬೈವರೆಗೂ ಸುಟ್ಟೋಗಿದೆ. ಪೌಡರ್ ಆಗ್ತಿದೆ. ಏನಾಗಿದೆ? ಪೌಡರ್ ಆಗಿದೆ. ಹೇಳ್ಬೇಕು ಅಂದ್ರೆ ಕನ್ನಡಿಯಿಂದ ನನ್ನ ಕೈಯಿಂದ ಪೀಸ್ಗಳು ತೆಗಿಬಹುದು. ಅಲ್ಲೇ ಸುಟ್ಟೋಗ್ಬಿಟ್ಟಿದೆ. ಏನ ಅಲ್ಲಿ ಕೀಳಿಸ್ಬೇಕಾಗಿತ್ತು ಅಂತ ಪರಿಸ್ಥಿತಿ ಅನ್ಸುತ್ತೆ. ಹೇಳ್ಬೇಕು ಅಂದ್ರೆ ಅಲ್ಲಿ ಕೀಳಂತ ಪರಿಸ್ಥಿತಿ, ಅಲ್ಲಿ ಕೀಳಿಲ್ಲ. ದೇವರೇ ಹೇಳ್ಬೇಕು ಅಂದ್ರೆ ಅಲ್ಲಿ ಸುಟ್ಟು ಹೇಳ್ಬೇಕು ನನಗೆ ಆ ನೋವಿನಿಂದ ಬಿಡುಗಡೆ ಕೊಟ್ಟರು. ದೇವರು ಕೊಟ್ಟ ಬಿಡುಗಡೆ ಆರೋಗ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತೀನಿ, ಪರಮ ವೈದ್ಯ ನಮ್ಮ ಯೇಸು ಸ್ವಾಮಿ, ಆರೋಗ್ಯದಾಯಕ ನಮ್ಮ ಯೇಸು ಸ್ವಾಮಿ ನಮಗೆ ಆರೋಗ್ಯ ಕೊಡುವ ದೇವರಾಗಿದ್ದಾರೆ, ನಮಗೆ ಆಯಸ್ಸು ಕೊಡುವ ದೇವರಾಗಿದ್ದಾರೆ. ಸಮಯನ ಎಲ್ಲೆಲ್ಲೋ ಕಳೀತೀವಿ. ದೇವರ ಮುಂದೆ ಬಂದು ಕಲಿಬೇಕು, ದೇವರ ವಾಕ್ಯವನ್ನು ಬಂದು ಕೇಳಬೇಕು, ಆತನನ್ನೇ ಆಶ್ರಯ ಮಾಡಿಕೊಳ್ಬೇಕು. ಆಮೇಲೆ ಕೇಳೋಣ.